ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮದ ಪಾದಯಾತ್ರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮದ ಪಾದಯಾತ್ರೆ ಮಾಡಲಾಯಿತು. ಈ ಪಾದಯಾತ್ರೆಯನ್ನು ದೇವಪುರದ ಶ್ರೀ ಅಮರಣ ಮುತ್ಯ ಮತ್ತು ಶ್ರೀ ಮಲ್ಲಣ್ಣ ಮುತ್ಯ ಅವರ ಚಾರಿಟೇಬಲ್ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಪಾದಯಾತ್ರೆಯನ್ನು ದೇವಪುರದ ಶ್ರೀ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಮತ್ತು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಭಜನೆಯ ಮೂಲಕ ಪ್ರಾರಂಭ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಹಲವಿ ಕುದುರೆಕಾರರು ಮತ್ತು ಅನೇಕ ಶ್ರೀಗಳ ಹಾಗೂ ಸುತ್ತಮುತ್ತಲಿನ ಸರ್ವ ಭಕ್ತಾದಿಗಳಿಂದ ದೇವಪುರ ಗ್ರಾಮಸ್ಥರಿಂದ ಅದ್ದೂರಿ ಚಾಲನೆ ನೀಡಲಾಯಿತು. ದೇವಪುರದಿಂದ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಿಂಥಣಿ ಮೌನೇಶ್ವರಕ್ಕೆ ಹೋಗುವ ಮಾರ್ಗದಲ್ಲಿ ಅರಳಹಳ್ಳಿ ಗ್ರಾಮಸ್ಥರು ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ರು. ಶ್ರೀ ಬೆಳ್ಳಿ ಬಸವಣ್ಣ ದೇವಸ್ಥಾನದ ಹತ್ತಿರ ಈ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮ ಪಾದಯಾತ್ರೆ ಮಾಡುವ ಉದ್ದೇಶ ಏನೆಂದರೆ ರೈತರಿಗೆ ಮತ್ತು ದೇಶ ಕಾಯುವ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗದೇ ಇರುವಂತೆ ಶ್ರೀ ಮೌನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಲಾಯಿತು ಮತ್ತು ಅನ್ನ ಬೆಳೆಯುವ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಳೆ ಬರಲಿ ಹಾಗೂ ಅವನು ಬಿತ್ತನೆ ಮಾಡಿದ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪ್ರಾರ್ಥನೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವಪುರದ ಹುಸೇನ್ ಸಾಬ್ ಕುದುರೆಕಾರರಾದ ಶ್ರೀ ರವಿ ಮುತ್ಯ ಕಲಿಕೇರಿ ಹಾಗೂ ನಾಗರಾಜ ಮುತ್ಯ ಕಲಿಕೇರಿ ಮತ್ತು ಬಸಯ್ಯ ಸ್ವಾಮಿ ಗಣಾಚಾರಿ, ಗಚ್ಚಪ್ಪ ಪೂಜಾರಿ, ಪೊಲೀಸ್ ಸಿಬ್ಬಂದಿಯಾದ ಶ್ರೀ ದಯಾನಂದ ಜಮಾದಾರ್, ನಂದನಗೌಡ ಎಚ್ ಪಾಟೀಲ್, ಚನ್ನಪ್ಪ ಗೌಡ ಎ ಜಕ್ಕನಗೌಡ್ರು, ಅಶೋಕ ಕವಲಿ, ಅಂಬರೀಶ್ ದೇಸಾಯಿ, ಶ್ರೀನಿವಾಸ್ ಗುತ್ತೇದಾರ್, ರವಿ ಗುತ್ತೇದಾರ್, ಅಕ್ಕಪ್ಪ ಸಾವುಕಾರ್, ರಜೀಬ್ ಸಾಬ್, ಶರಣಗೌಡ ಬಿರಾದರ್, ಪರಶುರಾಮ್ ಚಿಕ್ಕನಹಳ್ಳಿ, ಮಲ್ಕಪ್ಪ ದೋರಿ, ಯಂಕಣ್ಣ ದೋರಿ, ಬಸವರಾಜ್ ಪರಾಪುರ, ಸಾಬಣ್ಣ ಡಂಬರ್, ಮಹಮ್ಮದ್ ಜಾನಿ ಟೈಲರ್, ಸಿದ್ದನಗೌಡ ಹಂದ್ರಾಲ್, ದೇವೇಂದ್ರಪ್ಪ ಬಡಿಗೇರ್, ಶ್ರೀಧರ್ ಬಡಿಗೇರ್, ಸಿದ್ದಣ್ಣ ಇಂಗಳಗಿ, ಮಲ್ಲಿಕಾರ್ಜುನ್ ಮದ್ರಿಕಿ, ವಿಜಯ್ ಕುಮಾರ್ ಫೋಟೋಗ್ರಾಫರ್ ದೇವಾಪುರ, ಅಂಬರೀಶ್ ಫೋಟೋಗ್ರಾಫರ್ ಶಹಾಪುರ್, ಮಲ್ಕಣ್ಣ ಸಾಹುಕಾರ್, ಮಹೇಶ್ ಅವಂಟಿ, ಗುರುದೇವ ಜಾಲಹಳ್ಳಿ, ಮಂದೇ ನವಾಜ್ ಕಲಿಕೇರಿ, ಹುಸೇನ್ ಸಾಬ್ ತಿಂಥಣಿ, ಶೇಖ್ ದಾವೂದ್, ನಿಂಗಣ್ಣ ಪೂಜಾರಿ, ಸುನಿಲ್ ಕುಮಾರ್ ಶೆಳ್ಳಗಿ, ಭೀಮಣ್ಣ ಸೂಗೂರು, ಭೀಮರಾಯ ಹಾಲಭಾವಿ, ಬಸವರಾಜ್ ಹೂಗಾರ್, ಬಸವರಾಜ್ ಶೆಳ್ಳಗಿ, ಪರಮಣ್ಣ ಶಿಕಾರಿ, ಮೌನೇಶ್ ಶಿಕಾರಿ, ಸೈಯದ್ ಸಾಬ್, ಬಸವರಾಜ ರಾಮದುರ್ಗ, ಸುರೇಶ್ ರಾಮದುರ್ಗ, ಭಾಷಾ ಸಾಬ್, ಮೈನುದ್ದೀನ್ ಚೌಧರಿ, ದಾವೂದ್, ಅಯ್ಯಪ್ಪ ಗಂಜಳ್ಳಿ, ಮಹಾದೇವ್ ಚಲವಾದಿ ಮತ್ತು ಅವರಿನವನದೇ ಅನೇಕ ಗಣ್ಯರಿದ್ದರು. ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ದೇವಾಪುರದ ಮಹಿಳೆಯರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಲೋಕ ಕಲ್ಯಾಣದ ಸರ್ವಧರ್ಮ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದ್ರು. ವರದಿ ಶಾಂತಗೌಡ, ದೇವಾಪುರ, ಸುರಪುರ ತಾಲೂಕು ವರದಿಗಾರರು. ಲೋಕ ಕಲ್ಯಾಣಕ್ಕಾಗಿ ಮೂರನೇ ವರ್ಷ ಪಾದಯಾತ್ರೆ ಮಾಡಕತ್ತಿದ್ದೀವಿ. ಈ ಪಾದಯಾತ್ರೆಯನ್ನು ಹಲವಾರು ಕುದುರೆಕಾರ ನೇತೃತ್ವದಲ್ಲಿ ಹಾಗೂ ಶರಣರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಕತ್ತೀವಿ. ಈ ಪಾದಯಾತ್ರೆ ಪಾಲ್ಗೊಳ್ಳುವ ಎಲ್ಲ ಕುದುರೆಕಾರರಂದ್ರೆ ಅವ್ರ ಊರಿಗೆ ಒಬ್ಬೊಬ್ಬರು ಬಂದಂಗೆ ನಮಗೆ ಅಂದರೆ ಎಲ್ಲ ನಮ್ಮ ಕರ್ನಾಟಕ ಒಳ್ಳೇದಾಗ್ತದೆ. ಅವ್ರ ಪಾದದಿಂದ ಇಡೀ ಊರಿಗೆ ಒಳ್ಳೇದಾಗ್ತದೆ. ಮತ್ತು ಲೋಕಕ್ಕೆ ಎಲ್ಲ ಬಂದಂಥ ರೈತರಿಗೆ ಮುಂದೆ ಎಲ್ಲ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ. ಆಮ್ಯಾಗ ರೈತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಆಗಲಿ ತೊಗರಿ ಆಗಲಿ ಉನ್ನತ ಮಟ್ಟದಲ್ಲಿ ಬೆಳಿಲ್ಲ ಅಂತಂದು ಕಿಸಿ ನಾವು ಹಾರೈಸ್ತೀವಿ. ಆಮ್ಯಾಗ ಎಲ್ಲ ಬಂದಂಥ ಭಕ್ತರುಗಳಿಗೆ ಇನ್ನೂ ಹೆಚ್ಚಿನ ಸಿರಿ ಸಂಪತ್ತು ಮನೆಗೆ ಕೊಟ್ಟು ಮನೆಗೆ ಹಾಲು ಹರಿಲಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಇಷ್ಟು ಹೇಳಿ ನಾನು ರವಿಮೂರ್ತಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ನಾವು ಪಾದಯಾತ್ರೆ ಮೇಲೆ ನಾವು ಬರ್ತಾ ಇದ್ದೀವಿ. ಇದನ್ನು ದೇವಪುರ ಗ್ರಾಮದಿಂದ ತಿಂಥಣಿ ಮುರುಡೇಶ್ವರ ಅಲ್ಲಿವರೆಗೆ ನಾವು ಪಾದಯಾತ್ರೆ ಮೂಲಕ ನಾವು ಜಮಖಂಡಿ ತಾಲೂಕು ರಬ್ಬೈ ಬನಟ್ಟಿ ಹೊಗಲಾದಿ ಶಾಖಾ ಮಠದಿಂದ ಬಂದಿದ್ದೀವಿ. ಈಗ ನಮ್ಮಲ್ಲಿ ಭಾಳ ಭಕ್ತಿ ಶ್ರದ್ಧೆ ಕೂಡ ನಮ್ಮ ಮೌನೇಶ್ವರ ಪಾದಯಾತ್ರೆಯಿಂದ ಪ್ರತಿ ವರ್ಷದಿಂದನೂ ಈ ವರ್ಷನೂ ಭಾಳ ಚೆನ್ನಾಗಿ ನಡೀತಾ ಇದೆ. ಇದಾದ ಕಾರಣಕ್ಕೆ ಎಲ್ಲನೂ ಕಾರ್ಯಕ್ರಮಗಳನ್ನು ಎಲ್ಲರೂ ಈ ಟೈಪನ್ನೇ ಮಾಡ್ಕೊತು ಬೆಳೆಸ್ಕೊಟ್ಟು ಮಾಡ್ಕೊಂಡು ಬರ್ಬೇಕು ಅಂತ ನಾನು ಯಾರು ನಮ್ಮ ಹೆಸರು ನಿಹಾಲ್ ಮುತ್ಯ ಹೊಗಲಾದಿ ಶಾಖಾ. ಯಾವ ಊರು? ರಬಕವಿ ಬನಹಟ್ಟಿದಿಂದ.
ಓಂ ಮೌನೇಶ್ವರಾಯ ನಮಃ. ಏನು ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕ ಆಗಿ ಒಂದು ಸರ್ವಧರ್ಮದ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವ ಏನಂತಂದ್ರೆ ಎಲ್ಲರೂ ಸರ್ವಧರ್ಮದ ಪೀಠಾಧಿಪತಿಗಳು ಮತ್ತೆ ಅಲಾವಿ ಪರಂಪರೆಯ ಕುದುರೆಕಾರರ ನೇತೃತ್ವದೊಳಗೆ ನಾವು ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ವಿಷಯ ಏನಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ, ರೈತರಿಗೆ ಒಳಿತನ್ನು ಬಯಸೋದಕ್ಕಾಗಿ, ರೈತರ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬಿಗೆ ನಾವು ಒಂದು ಸಾಥ್ ಕೊಡಬೇಕಾಗಿದೆ. ಯಾಕಂತಂದ್ರೆ ಇವತ್ತಿನಿಂದಲೇ ರೈತನಿಗೆ ಮಳೆ ಬೆಳೆ ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ದೇವರ ದಯದಿಂದ ಅವ್ರಿಗೆ ಯಾವುದೋ ಕಷ್ಟಗಳನ್ನ ಮುಂದಿನ ದಿನದಲ್ಲಿ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವೊಂದು ಕಲ್ಯಾಣದ ಕಾರ್ಯಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ದೇಶದ ಸೈನಿಕರಿಗೆ ದೇವಪುರ ವತಿಯಿಂದ ನಾವು ಲೋಕ ಕಲ್ಯಾಣ ಸರ್ವಧರ್ಮ ಪಾದಯಾತ್ರೆಯನ್ನ ನಾವು ಸತತವಾಗಿ 3ನೇ ವರ್ಷವನ್ನ ನಡೆಸಿಕೊಂಡ ಬಂದಿದ್ದೀವಿ. ಪ್ರತಿ ವರ್ಷವಂತೆ ಸರ್ವಧರ್ಮ ಎಲ್ಲ ಧರ್ಮಗಳು ಒಳ್ಳೆಯ ಮಳೆ ಬೆಳೆ ಸುತ್ತ ಗ್ರಾಮಗಳಿಗೆ ಎಲ್ಲ ದೇವರು ಚೆನ್ನಾಗಿ ಸಂಪತ್ತು ಸಿರಿ ಸಂಪತ್ತು ಹೇಳಿ ನಾವು ಈ ಪಾದಯಾತ್ರೆಯನ್ನ 3ನೇ ವರ್ಷವಾಗಿ ಹಮ್ಮಿಕೊಳ್ಳುತ್ತೇವೆ. ಸುಜಾತ ಕಲಿಕೇರಿ ದೇವಪುರ. ಪಾದಯಾತ್ರೆ ಮಾಡ್ತಂತ ಯಾವ ಉದ್ದೇಶಕ್ಕೋಸ್ಕರ? ರೈತರಿಗೋಸ್ಕರ, ಮಳೆ ಬೆಳೆಗೋಸ್ಕರ ಹೇಳ್ತೀನಿ. ಓಂ ಶ್ರೀ ಗುರು ಮರುಳಸಿದ್ದೇಶ್ವರ ಲಿಂಗಾಯ ನಮಃ. ಇವತ್ತ ದೇವಾಪುರಲಿದ್ದ ತಿಂಟ್ನಿ ಮುನೇಶ್ವರಿವರೆಗೆ ಲೋಕ ಕಲ್ಯಾಣಕ್ಕಾಗಿ ಈ ಲೋಕದ ಎಲ್ಲ ಶರಣರ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಂಥ ಸ್ಥಾನದಲ್ಲಿ ಇವತ್ತು ಲೋಕ ಉದ್ಧಾರ ಆಗಲಿ, ರೈತ ಬೆಳೀಲಂತ ಹಾರೈಸಿ ಇವತ್ತು ಏನೋ ಒಂದು ಮಾನವ ಧರ್ಮ ಬಹಳ ದೊಡ್ಡದು. ಈ ಧರ್ಮವನ್ನು ಪಾಲನೆಯನ್ನು ಮಾಡ್ತಕ್ಕಂಥ ನಮ್ಮ ತಾತನವರು ರವಿ ಮುತ್ಯರು, ನಾಗರಾಜ್ ಮುತ್ಯರು ಅವರೆಲ್ಲ ಶರಣರು. ಇವತ್ತು ನಾನು ಏನೋ ಇರಲಾರ ದೇವಾಪುರದಿಂದ ಮನೆ ಸರ್ಪಂಚಿ ಪಾದಯಾತ್ರೆ ನಮ್ಗೆಲ್ಲ ಮಳೆ ಬೆಳೆ ಎಲ್ಲ ಅನುಕೂಲದಿಂದ ಎಲ್ಲ ಚಂದ ಸಿಗ್ತಾನೆ. ನಾವು ಅದಕ್ಕಾಗಿ ಪಾದಯಾತ್ರೆ ಅಂತೇವಿ. ಈಗ ಬಸವಣ್ಣಪ್ಪನ ಬಲಿ ಬಂದಿವಿ. ಇಲ್ಲಿಂದ ಮತ್ತೆ ಮನೇಶ್ವರ ಮುಂದೆ ಒಂದು ಪಾದಗಟ್ಟಿ ಬರ್ತಾ ಅಲ್ಲಿಗೆ ಕುಂದಿರ್ತೀವಿ. ಕುಂತ್ಕೊಂಡು ಅಲ್ಲಿಂದ ಮನೇಶ್ವರಕ್ಕೆ ಹೋಗಿ ಅಲ್ಲಿಂದ ಮನೇಶ್ವರಲಿಂದ ಬಾಜಿ ಬಂದಂತ ಎಲ್ಲ ತಗೊಂಡ್ಬರ್ತಾರ. ಹುಸೇನ್ ಸಾಬ, ಮನೇಶ್ವರ, 3 ಗ್ರಾಮವ ಎಲ್ಲರೂ ಇದು ಈ ತರ ಅಂದ್ರೆ ಎಷ್ಟು ವರ್ಷಕ್ಕೆ ಮಾಡಕತ್ರ ಮುತ್ತೆ ಏನಾರು? ಈಗ 3 ವರ್ಷ ಆಯ್ತು ಇಲ್ಲಿಗೆ. 10ನೇ ವರ್ಷ 50 ಮಂದಿ ಇದ್ದೇವ್ರೆ. 2ನೇ ವರ್ಷ 250 ಮಂದಿ ಇದ್ದೇವ. ಈ ವರ್ಷ ಒಂದು 500-600 ಜನ ಇರ್ಬೋದು. 1000 ಜನ ಇರ್ಬೋದು. ಅವ್ರಿಗೆ ಅಭಿನಂದನೆ ಅಂತ ತಿಳಿಸ್ತಿದ್ವಿ. ಅದೇ ರೀತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮ ಪಾದಯಾತ್ರೆ ಏನಪ್ಪಾ ಅಂತಂದ್ರೆ ರೈತರಿಗೆ ಒಳ್ಳೇದಾಗ್ಲಿ, ಇನ್ನು ಜನರಿಗೆ ಅನುಕೂಲ ಆಗಲಿ ಅಂತ ತಿಳಿಸಿ ಅವ್ರು ಸತತ 3ನೇ ವರ್ಷ ಮಾಡಕತ್ತಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ನಮ್ಮೂರಿನ ಪರವಾಗಿ ಎಲ್ಲ ಊರಿನ ಗ್ರಾಮದ ಯುವಕರು ಹಾಗೂ ಹಿರಿಯರು ಊರಿನ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಸರ್ ಶಿವಗೌಡ ಅಂತ ಹೇಳಿ ಸರ್, ಅರಳಹಳ್ಳಿ ಗ್ರಾಮದ ಯುವಕರು ಸರ್. ಭಕ್ತರ ಬಳಿ ಎಲ್ಲಾ ಭಕ್ತರು ಸಾಥ್ ಕೊಟ್ಟೇನದ. ಮತ್ತೆ ಎಲ್ಲರೂ ಕಾರ್ಯಕರ್ತರು ಎಸ್ ಮಕ್ಕಳಿದಾರ, ಅವ್ರೆಲ್ಲರೂ ಸಾಥ್ ಕೊಟ್ಟು ಏನಾದ್ರು ನಡೆಸ್ಕೊಟ್ರು. ಹೆಸರು ಮತ್ತೆ ನಾವು ಶಾನಿ ಮುತ್ಯ ಹಕ್ಕೇರಿ, ಶಾನಿ ಮುತ್ಯ ಹೆಸರು ಹಕ್ಕಿ ದಸಗಿರಿ ಸಾಬ್ ಶಾನಿ ಮುತ್ಯರು ಹಕ್ಕೇರಿ ಅವ್ರು ನಾವು.